ಹಲೋ, ವೆಲ್ಕಮ್ ಒನ್ಸ್ ಅಗೇನ್. ಈ ವಿಡಿಯೋದಲ್ಲಿ ನೀವು ಕನ್ನಡದಲ್ಲಿ ನಾವು ಮೇಲೆ ಅಂತೇನು ಯೂಸ್ ಮಾಡ್ತೀವಲ್ಲ, ಮೇಲೆ, ಅದನ್ನು ಯಾವ್ಯಾವ ರೀತಿಯಲ್ಲಿ ಮೇಲೆ ಮತ್ತು ಕೆಳಗೆ, ಆನ್, ಅಪಾನ್, ಓವರ್, ಅಂಡರ್, ಅಬೋವ್, ಬಿಲೋ, ಈ ಶಬ್ದಗಳನ್ನು ಹೇಗೆ ಉಪಯೋಗ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ಕಲಿತೀರ. ಮೈ ಮದರ್ ಸಿಟ್ಸ್ ಆನ್ ಅ ಮ್ಯಾಟ್ ವೈಲ್ ಡೂಯಿಂಗ್ ಪೂಜಾ. ನನ್ನ ತಾಯಿ ಪೂಜೆ ಮಾಡುವಾಗ ಚಾಪೆಯ ಮೇಲೆ ಕುಳಿತುಕೊಳ್ಳುತ್ತಾಳೆ. ದರ್ ಇಸ್ ಅ ಟ್ಯಾಟೂ ಆನ್ ಹಿಸ್ ನೆಕ್. ಹಿ ರೋಟ್ ಆನ್ ಅ ಪೀಸ್ ಆಫ್ ಪೇಪರ್. ಅವನು ಒಂದು ಕಾಗದದ ಚೂರಿನ ಮೇಲೆ ಬರೆದನು. ಸಮ್ ಮೆನ್ ಸ್ಯಾಟ್ ಆನ್ ಟಾಪ್ ಆಫ್ ದ ಬಸ್ ಆ್ಯಂಡ್ ಟ್ರಾವೆಲ್ಡ್. ಅ ಕ್ಯಾಲೆಂಡರ್ ಈಸ್ ಹ್ಯಾಂಗಿಂಗ್ ಆನ್ ದಿ ವಾಲ್. ಗೋಡೆಯ ಮೇಲೆ ಒಂದು ಕ್ಯಾಲೆಂಡರ್ ನೇತಾಡುತ್ತಿದೆ. ದ ಗವರ್ಮೆಂಟ್ ಹ್ಯಾಸ್ ನೋ ಕಂಟ್ರೋಲ್ ಆನ್ ದ ಪ್ರೈಸ್ ಆಫ್ ದಿ ವೆಜಿಟೇಬಲ್ಸ್. ಇಲ್ಲಿ ಆನ್ ಬದಲಾಗಿ ಓವರ್ ಕೂಡ ಬಳಸಬಹುದು. ಕಾಯಿಪಲ್ಯಗಳ ಬೆಲೆಯ ಮೇಲೆ ಸರ್ಕಾರದ ಯಾವುದೇ ನಿಯಂತ್ರಣ ಇರುವುದಿಲ್ಲ. ಐ ಸ್ಪೆಂಡ್ 200 rupees ಪರ್ ಮಂತ್ ಆನ್ ಎನ್ ಎವರೇಜ್ ಫಾರ್ ಮೊಬೈಲ್ ರಿಚಾರ್ಜ್. ನಾನು ಪ್ರತಿ ತಿಂಗಳು 200 ರೂಪಾಯಿಗಳ ಸರಾಸರಿಯಲ್ಲಿ ಮೊಬೈಲ್ ರಿಚಾರ್ಜಿಗೆ ಖರ್ಚು ಮಾಡುತ್ತೇನೆ. ದ ರೆಸ್ಪಾನ್ಸಿಬಿಲಿಟಿ ಈಸ್ ಆನ್ ಮೀ. ಜವಾಬ್ದಾರಿ ನನ್ನ ಮೇಲಿದೆ. ಶಿ ವಾಸ್ ಬಾರ್ನ್ ಆನ್ 17th August. ಅವಳು 17ನೇ ಆಗಸ್ಟ್ನಂದು ಜನಿಸಿದಳು. ಐ ವಾಸ್ ಅಬ್ಸೆಂಟ್ ಆನ್ ದಟ್ ಡೇ. ನಾನು ಆ ದಿನ ಗೈರು ಹಾಜರಾಗಿದ್ದೆ. ಶಿ ಈಸ್ ಆನ್ ದ ಫೋನ್ ರೈಟ್ ನೌ. ಅವಳು ಸದ್ಯ ಫೋನಿನಲ್ಲಿ ಮಾತನಾಡುತ್ತಿದ್ದಾಳೆ. ದೀಸ್ ಐಟಮ್ಸ್ ಆರ್ ಆನ್ ಡಿಸ್ಕೌಂಟ್ ಸೇಲ್. ಈ ವಸ್ತುಗಳು ಬೆಲೆ ಕಡಿತದಲ್ಲಿ ಮಾರಾಟಕ್ಕೆ ಇವೆ. ಶಿ ಗೋಸ್ ಟು ಆಫೀಸ್ ಆನ್ ಫುಟ್. ಅವಳು ಕಾಲ್ನಡಿಗೆಯಲ್ಲಿ ಕಚೇರಿಗೆ ಹೋಗುತ್ತಾಳೆ. ಯೆಸ್ಟರ್ಡೇ ಹಿ ಸ್ಪೋಕ್ ಆನ್ ಗಾಂಧೀಜಿ. ನಿನ್ನೆ ಅವನು ಗಾಂಧೀಜಿಯ ಬಗ್ಗೆ ಮಾತನಾಡಿದನು. ವಿ ಆರ್ ಡಿಸ್ಕಸಿಂಗ್ ಆನ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಟೀಮ್. ನಾವು ತಂಡದ ಪ್ರದರ್ಶನದ ಬಗ್ಗೆ ಚರ್ಚೆ ಮಾಡುತ್ತಿದ್ದೇವೆ. ಶಿ ಪ್ಲೇಸ್ ಆನ್ ದ ವೀಣಾ ವೆರಿ ವೆಲ್. ಅವಳು ವೀಣೆಯನ್ನು ಚೆನ್ನಾಗಿ ನುಡಿಸುತ್ತಾಳೆ. ನೋಡಿ, ಇಲ್ಲಿ ವೀಣೆಯ ಬದಲಾಗಿ ಬೇರೆ ಯಾವುದೇ ವಾದ್ಯವನ್ನು ಬಳಸಿದರೂ ಕೂಡ ಇದೇ ಥರ ಬಳಸಬೇಕು. ಆನ್ ದ ಅಂತ ಆನ್ ದ ತಬ್ಲಾ, ಆನ್ ದ ಹಾರ್ಮೋನಿಯಂ ಅಂತ. ಶಿ ಹ್ಯಾಸ್ ಲರ್ನ್ಡ್ ಇಟ್ ಆನ್ ಹರ್ ಓನ್. ಅವಳು ಇದನ್ನು ತಾನೇ ಕಲಿತುಕೊಂಡಿದ್ದಾಳೆ. ಹಿ ಈಸ್ ಆನ್ ಅ ಸ್ಪೆಷಲ್ ಡ್ಯೂಟಿ. ಅವನು ಒಂದು ವಿಶೇಷ ಕರ್ತವ್ಯದ ಮೇಲೆ ಇದ್ದಾನೆ. ರಾಣಿ ಈಸ್ ಆನ್ ಲೀವ್ ಟುಡೇ. ರಾಣಿ ಇಂದು ರಜೆಯ ಮೇಲಿದ್ದಾಳೆ. ಹಿ ವಿಸಿಟ್ಸ್ ಚರ್ಚ್ ಆನ್ ಸಂಡೇಸ್. ಅವನು ಭಾನುವಾರಗಳಂದು ಚರ್ಚಿಗೆ ಭೇಟಿ ನೀಡುತ್ತಾನೆ. ಐ ಆಕ್ಸೆಪ್ಟ್ ಯುವರ್ ಪ್ರಪೋಸಲ್ ಆನ್ ಎ ಕಂಡೀಷನ್. ನಾನು ನಿನ್ನ ಪ್ರಸ್ತಾವವನ್ನು ಒಂದು ಷರತ್ತಿನ ಮೇಲೆ ಒಪ್ಪಿಕೊಳ್ಳುತ್ತೇನೆ. ವಿ ಶಲ್ ಸಪ್ಲೈ ದಿಸ್ ಓನ್ಲಿ ಆನ್ ಡಿಮ್ಯಾಂಡ್. ಬೇಡಿಕೆ ಇಟ್ಟರೆ ಮಾತ್ರ ನಾವು ಇದನ್ನು ನಿಮಗೆ ಒದಗಿಸುವೆವು. ಸಾಮಾನ್ಯವಾಗಿ ಅಪಾನ್ ಅನ್ನುವುದನ್ನು ಆನ್ ಜಾಗದಲ್ಲೇ ಬಳಸಿದರೂ ಅದು ಚಲನೆಯಲ್ಲಿರ್ತಕ್ಕಂಥದ್ದನ್ನು ಹೇಳುವಾಗ ಇದನ್ನು ಬಳಸ್ತೀವಿ. ಆನನ್ನು ಸ್ಥಿರವಾಗಿದ್ದಾಗ ಬಳಸ್ತೀವಿ. ಸೊ ಅದು ಎಕ್ಸಾಂಪಲ್ಸ್ ನೋಡೋಣ. ದ ಮ್ಯಾನ್ ಜಂಪ್ಡ್ ಅಪಾನ್ ದಿ ಹಾರ್ಸ್. ಆ ಮನುಷ್ಯ ಕುದುರೆಯ ಮೇಲೆ ಹಾರಿದನು. ಅಂದರೆ ಇಲ್ಲಿ ಹಾರುವಾಗ, ಜಂಪ್ ಅನ್ನುವಾಗ ಒಂದು ಮೂಮೆಂಟ್ ಇದೆ, ಚಲನೆ ಇದೆ. ಆ ಥರ ಚಲನೆ ಇದ್ದ ಶಬ್ದಗಳಿಗೆ ಅಪಾನನ್ನು ಬಳಸ್ತೀವಿ. ಸಮ್ ಫ್ಲವರ್ಸ್ ಹ್ಯಾವ್ ಫಾಲನ್ ಅಪಾನ್ ದಿ ಗ್ರೌಂಡ್. ಕೆಲವು ಹೂವುಗಳು ನೆಲದ ಮೇಲೆ ಬಿದ್ದಿವೆ. ಹಿ ವಾಕ್ಡ್ ಅಪಾನ್ ದಿ ರೋಪ್. ಅವನು ಹಗ್ಗದ ಮೇಲೆ ನಡೆದನು. ಜ್ಯೋತಿರಾಜ್ ಕ್ಲೈಮ್ಸ್ ಅಪಾನ್ ದಿ ವಾಲ್ಸ್ ಈಸಿಲಿ. ಜ್ಯೋತಿರಾಜನು ಗೋಡೆಗಳ ಮೇಲೆ ಸುಲಭವಾಗಿ ಹತ್ತುತ್ತಾನೆ. ಹಿ ಡ್ರ್ಯಾಗ್ಡ್ ದ ಬಾಕ್ಸ್ ಅಪಾನ್ ದಿ ಫ್ಲೋರ್. ಅವನು ಪೆಟ್ಟಿಗೆಯನ್ನು ನೆಲದ ಮೇಲೆ ಎಳೆದನು. ಐ ವರ್ಕ್ಡ್ ಅಪಾನ್ ದಿಸ್ ಪ್ರಾಜೆಕ್ಟ್ ಫಾರ್ ಸಮ್ ಟೈಮ್ಸ್. ನಾನು ಕೆಲವು ಸಮಯ ಈ ಪ್ರಾಜೆಕ್ಟಿನ ಮೇಲೆ ಕೆಲಸ ಮಾಡಿದೆ. ಟೇಕ್ ಇಟ್ ಅಪಾನ್ ಮೈ ವರ್ಡ್. ನನ್ನ ಮಾತಿನ ಮೇಲೆ ಭರವಸೆ ಇಡು. ಐ ಸ್ವೇರ್ ಅಪಾನ್ ದಿ ಗಾಡ್. ನಾನು ದೇವರ ಮೇಲೆ ಆಣೆ ಮಾಡುತ್ತೇನೆ. ಐ ಶಾಲ್ ವಿಸಿಟ್ ಹಿಮ್ ಅಪಾನ್ ಮೈ ರಿಟರ್ನ್. ನಾನು ವಾಪಸ್ ಬಂದ ಮೇಲೆ ಅವನನ್ನು ಭೇಟಿಯಾಗುವೆನು. ಒಂದು ಲೆವೆಲ್ಗಿಂತ
ಇನ್ನು ಹೆಚ್ಚಿನ ಹೈಟಲ್ಲಿದ್ದರೆ ಅದನ್ನು ಅಬೋವ್ ಅಂತ ಹೇಳ್ತೀವಿ. ಸರಿಯಾಗಿ ನಮ್ಮ ತಲೆಯ ಮೇಲೆ ಇತ್ತಂದರೆ ಅದನ್ನು ಓವರ್ ಅಂತ ಉಪಯೋಗ ಮಾಡ್ತೀವಿ. ನೆಕ್ ಈಸ್ ಅಬೌವ್ ದಿ ಶೋಲ್ಡರ್. ಕುತ್ತಿಗೆ ಭುಜದ ಮೇಲಿದೆ. ದಿಸ್ ಏರಿಯಾ ಈಸ್ 12 meters ಅಬೌವ್ ದಿ ಸೀ ಲೆವೆಲ್. ಈ ಪ್ರದೇಶ ಸಮುದ್ರ ಮಟ್ಟಕ್ಕಿಂತ 12 ಮೀಟರ್ ಮೇಲೆ ಇದೆ. ಐ ಆಮ್ ಅ ಕ್ಲರ್ಕ್, ಆ್ಯನ್ ಆಫೀಸರ್ ಈಸ್ ಅಬೌವ್ ಮೀ. ನಾನು ಒಬ್ಬ ಗುಮಾಸ್ತ, ನನ್ನ ಮೇಲೆ ಒಬ್ಬ ಅಧಿಕಾರಿ ಇದ್ದಾರೆ. ಪೀಪಲ್ ಅಬೌವ್ 60 years ಆರ್ ಕಾಲ್ಡ್ ಸೀನಿಯರ್ ಸಿಟಿಸನ್ಸ್. 60 ವರ್ಷಗಳ ಮೇಲ್ಪಟ್ಟ ಜನರನ್ನು ಸೀನಿಯರ್ ಸಿಟಿಸನ್ಸ್ ಎಂದು ಕರೆಯುತ್ತಾರೆ. ನಾರ್ಮಲಿ ಅ ಹೌಸ್ ಇಸ್ ಬಿಲ್ಟ್ 5 feet ಅಬೌವ್ ದಿ ಗ್ರೌಂಡ್. ಇನ್ ಇಂಡಿಯಾ ನೋಬಡಿ ಈಸ್ ಅಬೌವ್ ದ ಲಾ. ಭಾರತದಲ್ಲಿ ಯಾವನೂ ಕಾನೂನಿನ ಮೇಲಿಲ್ಲ, ಅಂದರೆ ಎಲ್ಲರಿಗೂ ಕಾನೂನು ಸಮಾನವಾಗಿ ಇರುತ್ತದೆ ಅಂತ. ದಿಸ್ ಇಯರ್ ವಾಟರ್ ಲೆವೆಲ್ ಇನ್ ದ ಡ್ಯಾಮ್ ಈಸ್ ಅಬೌವ್ ದಿ ನಾರ್ಮಲ್. ಈ ವರ್ಷ ಅಣೆಕಟ್ಟಿನಲ್ಲಿ ಸಾಮಾನ್ಯ ಲೆವೆಲ್ಗಿಂತ ಹೆಚ್ಚು ಇದೆ. ಹಿ ಈಸ್ wounded ಅಬೌವ್ ದ ನೀ. ಅವನಿಗೆ ಮೊಣಕಾಲಿನ ಮೇಲೆ ಗಾಯವಾಗಿದೆ. ಇಫ್ ಯುವರ್ ಇನ್ಕಮ್ ಈಸ್ ಅಬೌವ್ 5 lakhs ಯು ಹ್ಯಾವ್ ಟು ಪೇ ಇನ್ಕಮ್ ಟ್ಯಾಕ್ಸ್. ನಿನ್ನ ಆದಾಯ 5 ಲಕ್ಷಕ್ಕೆ ಮೇಲ್ಪಟ್ಟಿದ್ದರೆ ನೀನು ಇನ್ಕಮ್ ಟ್ಯಾಕ್ಸ್ ಆದಾಯ ಕರವನ್ನು ಕೊಡಬೇಕಾಗುತ್ತದೆ. ಯೂಸ್ ಆಫ್ ಬಿಲೋ ಅಂದರೆ ಕೆಳಗೆ ಅಂತ, ಜಸ್ಟ್ ಅಬೋವ್ ದ ಆಪೋಸಿಟ್ ಇದು. ಮೆನ್ ಬಿಲೋ 5 feet ಹೈಟ್ ಆರ್ ನಾಟ್ ಟೇಕನ್ ಇನ್ ಟು ಆರ್ಮಿ. 5 ಅಡಿಗಿಂತ ಕಡಿಮೆ ಎತ್ತರ ಇರುವ ಪುರುಷರನ್ನು ಸೈನ್ಯದಲ್ಲಿ ತೆಗೆದುಕೊಳ್ಳಲಾಗುವುದಿಲ್ಲ. ಚಿಲ್ಡ್ರನ್ ಬಿಲೋ 5 years ಆರ್ ನಾಟ್ ಅಡ್ಮಿಟೆಡ್ ಇನ್ ಟು ಫಸ್ಟ್ ಸ್ಟ್ಯಾಂಡರ್ಡ್. 5 ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳನ್ನು ಮೊದಲನೇ ತರಗತಿಗೆ ದಾಖಲಿಸುವುದಿಲ್ಲ. 10% ಆಫ್ ದಿ ಸ್ಟೂಡೆಂಟ್ಸ್ ಆರ್ ಬಿಲೋ ದಿ ಆವರೇಜ್ ಇನ್ ಇಂಟೆಲಿಜೆನ್ಸ್. 10% ವಿದ್ಯಾರ್ಥಿಗಳು ಬುದ್ಧಿಮತ್ತೆಯಲ್ಲಿ ಸರಾಸರಿಗಿಂತ ಕಡಿಮೆ ಇದ್ದಾರೆ. ಯೂಸ್ ಆಫ್ ಓವರ್. ಒಂದು ವಸ್ತುವಿನ ಮೇಲೆ ಇನ್ನೊಂದು ವಸ್ತುವಿದ್ದಾಗ ಅದು ಅಂಟಿರಬಾರದು, ಎರಡುಗಳ ಮಧ್ಯೆ ಗ್ಯಾಪ್ ಇದ್ದರೆ ಆಗ ಅದನ್ನು ಓವರ್ ಅಂತ ಸಾಮಾನ್ಯವಾಗಿ ಬಳಸ್ತೀವಿ. ದ ಬಾಲ್ ವೆಂಟ್ ಜಸ್ಟ್ ಓವರ್ ಹಿಸ್ ಹೆಡ್. ಚೆಂಡು ಅವನ ತಲೆಯ ಮೇಲಿಂದ ಹೋಯಿತು. ದ ಆರ್ಗ್ಯುಮೆಂಟ್ ಈಸ್ ಓವರ್ ದಿ ಓನರ್ಶಿಪ್ ಆಫ್ ದಿ ಹೌಸ್. ವಾದವಿವಾದವು ಮನೆಯ ಒಡೆತನದ ಬಗ್ಗೆ ಇದೆ. ದ ಡಾಗ್ ಜಂಪ್ಡ್ ಓವರ್ ದಿ ಫೆನ್ಸ್. ನಾಯಿ ಬೇಲಿಯ ಮೇಲಿಂದ ಹಾರಿತು ಅಥವಾ ನೆಗೆಯಿತು. ದ ಎಕ್ಸ್ಪೆಂಡಿಚರ್ ಈಸ್ ಲಿಟಲ್ ಓವರ್ 10,000 rupees. 10,000 ರೂಪಾಯಿಗಳಿಗಿಂತ ಸ್ವಲ್ಪ ಹೆಚ್ಚು ಖರ್ಚಾಗಿದೆ. ಯು ಗೆಟ್ ದಿಸ್ ಕಾಫ್ ಸಿರಪ್ ಓವರ್ ದಿ ಕೌಂಟರ್. ನಿನಗೆ ಈ ಕೆಮ್ಮಿನ ಔಷಧಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆಯೇ ಹಾಗೆ ಸಿಗುತ್ತದೆ. ಯುವರ್ ಪರ್ಸ್ ಇಸ್ ಕೆಪ್ಟ್ ಓವರ್ ದೇರ್. ನಿನ್ನ ಪರ್ಸನ್ನು ಅಲ್ಲಿ ಇಡಲಾಗಿದೆ. ದೆರ್ ಈಸ್ ಅ ಕಾಂಟ್ರವರ್ಸಿ ಓವರ್ ದಿ ಪೊಲೀಸ್ ಎನ್ಕೌಂಟರ್. ಈ ಪೊಲೀಸರ ಕಾರ್ಯಾಚರಣೆಯ ಮೇಲೆ ವಿವಾದ ಹೊಂದಿದೆ. ಯು ಟ್ರೈ ಟು ಗೆಟ್ ಓವರ್ ದ ಪ್ರಾಬ್ಲಮ್ ಸೂನ್. ಆದಷ್ಟು ಬೇಗ ಸಮಸ್ಯೆಯಿಂದ ಹೊರಬರಲು ಪ್ರಯತ್ನಿಸು. ವಿ ಫ್ಲೂ ಓವರ್ ದಿ ಅರೇಬಿಯನ್ ಸೀ ಫಾರ್ 3 hours. ನಾವು ಅರಬ್ಬಿ ಸಮುದ್ರದ ಮೇಲೆ 3 ತಾಸುಗಳು ಹಾರಿದೆವು. ಶಿ ಈಸ್ ಓವರ್ ದಿ ಫೋನ್ ಅಟ್ ಪ್ರೆಸೆಂಟ್. ಸದ್ಯ ಅವಳು ಫೋನ್ನಲ್ಲಿ ಮಾತನಾಡುತ್ತಿದ್ದಾಳೆ. ಇಲ್ಲಿ ಓವರ್ ಬದಲಾಗಿ ಆನ್ ಕೂಡ ಬಳಸಬಹುದು. ಯೂಸ್ ಆಫ್ ಅಂಡರ್ ಅಂದರೆ ಕೆಳಗೆ. ಇದು ಓವರ್ನ ಅಪೋಸಿಟ್ಟು. ಇಲ್ಲಿ ಕೂಡ 2 ವಸ್ತುಗಳ ಮಧ್ಯೆ ನಾವು ಅಂಡರನ್ನು ಉಪಯೋಗಿಸುವಾಗ ಗ್ಯಾಪ್ ಇರಬೇಕು. ವಿ ಸ್ಯಾಟ್ ಅಂಡರ್ ಎ ಟ್ರೀ ಟು ಟೇಕ್ ರೆಸ್ಟ್. ನಾವು ವಿಶ್ರಾಂತಿ ತೆಗೆದುಕೊಳ್ಳಲು ಮರದ ಕೆಳಗೆ ಕುಳಿತೆವು. ದ ಪೊಲೀಸ್ ಈಸ್ ಅಂಡರ್ ಪ್ರೆಷರ್. ಪೊಲೀಸರು ಒತ್ತಡದಲ್ಲಿದ್ದಾರೆ. ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. ಎಲ್ಲವೂ ಹತೋಟಿಯಲ್ಲಿದೆ.
ಮೆನಿ ಚಿಲ್ಡ್ರನ್ ಆರ್ ಅಂಡರ್ ಹರ್ ಕೇರ್. ಬಹಳ ಮಕ್ಕಳು ಅವಳ ಜೋಪಾನದಲ್ಲಿ ಇದ್ದಾರೆ. ಹೀ ಕೀಪ್ಸ್ ಕೂಲ್ ಅಂಡರ್ ಎನಿ ಸರ್ಕಮ್ಸ್ಟನ್ಸ್. ಅವನು ಯಾವುದೇ ಪರಿಸ್ಥಿತಿಯಲ್ಲೂ ಶಾಂತವಾಗಿ ಇರುತ್ತಾನೆ. 50 men work under me. 50 ಪುರುಷರು ನನ್ನ ಕೈ ಕೆಳಗೆ ಕೆಲಸ ಮಾಡುತ್ತಾರೆ. ಡೋಂಟ್ ಸ್ಲೀಪ್ ರೈಟ್ ಅಂಡರ್ ದಿ ಫ್ಯಾನ್. ನೇರವಾಗಿ ಫ್ಯಾನಿನ ಕೆಳಗೆ ಮಲಗಬೇಡ. ದ ಕೇಸ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್. ಈ ಕೇಸ್ ತನಿಖೆಯ ಹಂತದಲ್ಲಿದೆ. ದ ಮಿಲಿಟರಿ ಈಸ್ ಅಂಡರ್ ಪ್ರೆಸಿಡೆಂಟ್ಸ್ ಕಮಾಂಡ್. ಸೈನ್ಯವು ಅಧ್ಯಕ್ಷನ ಹತೋಟಿಯಲ್ಲಿದೆ. ನೌ ದ ಟೀಮ್ ಈಸ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಆನ್ ಏಬಲ್ ಕ್ಯಾಪ್ಟನ್.